ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗ ಆರ್ಥಿಕ ನಿಯೋಜನೆಯ ಇನ್ನು ಮುಂದಿನ ಭಾಗವನ್ನು ಈಗ ನೋಡುವ. ವೆಲ್ಕಮ್ ಟು CBB ಟ್ಯುಟೋರಿಯಲ್. ಆರ್ಥಿಕ ನಿಯೋಜನೆ ಅಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ವಿಡಿಯೋ ನಂಬರ್ 5. ನೋಡಿ ಮಕ್ಕಳೇ, ಈಗಾಗಲೇ ನಾವು GST ಮತ್ತು CGST ಹಾಗೂ SGST ಇವುಗಳ ಬಗ್ಗೆ ನೋಡಿರೋವು. ಮತ್ತು GSTಯನ್ನು ಖರೀದಿ ಮಾಡುವಾಗ ಮತ್ತು ಕೊಂಡುಕೊಳ್ಳುವಾಗ ಯಾವ ರೀತಿ ನಾವು GST ತೆಗೆಯಬೇಕು ಅಂದರೆ ಔಟ್ಪುಟ್ ಟ್ಯಾಕ್ಸ್ ಮತ್ತು ಇನ್ಪುಟ್ ಟ್ಯಾಕ್ಸ್ ಇವುಗಳ ಉಪಯೋಗ ಮಾಡಿ GSTಯನ್ನು ಹೇಗೆ ತೆಗೆಯಬೇಕು ಎಂಬುದನ್ನು ಕೂಡ ನಾವು ಈಗಾಗಲೇ ನೋಡಿರೋರು. ನೋಡಿ, ಈಗ GSTಯ ಪ್ರಮುಖ ವೈಶಿಷ್ಟ್ಯಗಳು ಏನು? ಹಾಗಾದರೆ ಈ GSTಯ ವೈಶಿಷ್ಟ್ಯಗಳು ಏನಿವೆ ಎಂಬುದನ್ನು ಸ್ವಲ್ಪದರಲ್ಲಿ ನಾವು ನೋಡುವ. ವಿವಿಧ ಅಪ್ರತ್ಯಕ್ಷ ಕರಗಳು ಇಲ್ಲದಂತಾಗಿವೆ. ಈಗ ದೇಶದಲ್ಲಿ ವಿವಿಧ ಈ ಅಪ್ರತ್ಯಕ್ಷ ಕರಗಳು ಇಲ್ಲದಂತಾಗಿವೆ. ಆನಂತರ ವಸ್ತು ಸೇವೆಯ ಕರಗಳ ಸಂಬಂಧವಾದ ವಿವಾದ ಇಲ್ಲದಂತಾಗಿದೆ. ಅಂದರೆ ದೇಶದಲ್ಲಿರುವಂಥ ಒಂದೇ ಟ್ಯಾಕ್ಸ್ ಇರುವುದರಿಂದ ಯಾವುದೇ ವಸ್ತು ಮತ್ತು ಸೇವೆಯ ಕರಗಳ ಸಂಬಂಧವಾದ ವಿವಾದ ಇಲ್ಲದಂತಾಗಿದೆ. ವ್ಯಾಪಾರಿಗಳ ರಾಜ್ಯಕ್ಕನುಸಾರ ನೋಂದಣಿ, ಆನಂತರ ಪ್ರತಿಯೊಬ್ಬ ವ್ಯಾಪಾರಿಯ ರಾಜ್ಯಕ್ಕನುಸಾರವಾಗಿ ಅವರ ನೋಂದಣಿಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ GSTIN ಇರುವ ವ್ಯಾಪಾರಿಗಳಿಗೆ ವ್ಯವಹಾರದ ವ್ಯವಸ್ಥಿತ ನೋಂದಣಿ ಇಟ್ಟುಕೊಂಡು ಸಮಯಕ್ಕನುಸಾರ GST ತುಂಬಬೇಕಾಗುವುದು. ಅಂದರೆ ಈ GSTIN ಈ ನಂಬರ್ಕನುಗುಣವಾಗಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಐಡೆಂಟಿಫಿಕೇಷನ್ ನಂಬರ್, ಈ ನಂಬರಿನ ಮೇಲೆ ಅವರು GSTಯನ್ನು ವ್ಯವಸ್ಥಿತವಾಗಿ ತುಂಬಬೇಕಾಗುವುದು. ನೋಡಿ, ವ್ಯವಹಾರದಲ್ಲಿ ಪಾರದರ್ಶಕತೆ. ಇಲ್ಲಿ ಯಾವುದೇ ವ್ಯವಹಾರ ಗುಪ್ತತೆ ನಡೆಯುವುದಿಲ್ಲ, ಯಾಕಂದರೆ ಇಲ್ಲಿ ಪಾರದರ್ಶಕತೆ ಇದೆ. ಸರಳ ಮತ್ತು ತಿಳಿದುಕೊಳ್ಳಲು ಸುಲಭವಾದಂಥ ಕರ ಪ್ರಣಾಳಿ ಇದೆ. ಕರದ ಮೇಲೆ ಕರವನ್ನು ತುಂಬಬೇಕಾಗುವುದಿಲ್ಲ. ಅಂದರೆ ಈಗ ಮತ್ತೆ ಟ್ಯಾಕ್ಸ್ ಮೇಲೆ ಪುನಃ ಟ್ಯಾಕ್ಸ್ ತುಂಬುವ ಅವಶ್ಯಕತೆ ಇಲ್ಲ. ಇದರಿಂದ ವಸ್ತು ಮತ್ತು ಸೇವೆ ಇವುಗಳ ಬೆಲೆ ಮಿತಿಯಲ್ಲಿ ಇರುವುದು. ಇಲ್ಲಿ ಗ್ರಾಹಕರಿಗೆ ನೋಡಿ, ಒಮ್ಮೆ ಟ್ಯಾಕ್ಸ್ ತುಂಬಿ ಪುನಃ ಟ್ಯಾಕ್ಸ್ ತುಂಬುವ ಅವಶ್ಯಕತೆ ಬರುವುದಿಲ್ಲ. ಆದ್ದರಿಂದ ಇಲ್ಲಿ ವಸ್ತು ಮತ್ತು ಸೇವೆ ಇವುಗಳ ಮೇಲೆ ಮಿತವಾದ ಬೆಲೆ ಇರುತ್ತದೆ. ವಸ್ತು ಮತ್ತು ಸೇವೆಯ ಅಂತಾರಾಷ್ಟ್ರೀಯ ಪೇಟೆಯಲ್ಲಿಯ ಹೋಲಿಕೆಯಿಂದ ಗುಣಮಟ್ಟದಲ್ಲಿ ಹೆಚ್ಚಳವಾಗುವುದು. ಮೇಕ್ ಇನ್ ಇಂಡಿಯಾ ಇದಕ್ಕೆ ಗತಿ ದೊರೆಯುವುದು. ಈ ಕರ ಪ್ರಣಾಳಿಯು ತಂತ್ರಜ್ಞಾನ ಆಧಾರಿತ ಕರ ಮಾಡುವುದರಿಂದ ತ್ವರಿತ ನಿರ್ಣಯ ತೆಗೆದುಕೊಳ್ಳಲು ಸಹಾಯಕರವಾಗುವುದು. ಮತ್ತು ವಸ್ತು ಹಾಗೂ ಸೇವೆಯ ಕರ ಈ ದ್ವಿಮಾದರಿ ಡ್ಯುವಲ್ ಮಾಡೆಲ್ ಇದೆ. ಅಂದರೆ ಕೇಂದ್ರ ಮತ್ತು ರಾಜ್ಯದ ಸಲುವಾಗಿ ಒಂದೇ ವೇಳೆಯಲ್ಲಿ ಸಮಾನ ಕರ ಆಕರಣೆ ಮಾಡಲಾಗುವುದು. ಇವು GSTಯ ಪ್ರಮುಖ ವೈಶಿಷ್ಟ್ಯಗಳಾಗಿವೆ, ಅಂದರೆ ಫೀಚರ್ಸ್ ಆಫ್ GST. ಈಗ ನೋಡಿ, ವಸ್ತು ಮತ್ತು ಸೇವಾ ಕರಗಳ ಅಂತರ್ಗತ ಬರುವ ಕರೆ. ಇಲ್ಲಿ ಅಂತರ್ಗತವಾಗಿರುವಂತಹ ಯಾವ್ಯಾವ ರೂಪದಲ್ಲಿ GSTಯನ್ನು ನಾವು ವಿಂಗಡಣೆ ಮಾಡಲಾಗಿದೆ ಎಂಬುದನ್ನು ನೋಡುವ. ಮೊದಲನೆಯದಾಗಿ ಇಲ್ಲಿ 3 ಪ್ರಮುಖ ಭಾಗಗಳನ್ನು ಮಾಡಲಾಗಿದೆ. ನೋಡಿ, ಒಂದು CGST ಮತ್ತು SGST. SGST ಇಟ್ ಮೀನ್ಸ್ ಇದು ಇನ್ನೊಂದು ಥರ, ಇದು UT GST ಎಂದಾಗುತ್ತೆ. ಒಂದು ರಾಜ್ಯದಲ್ಲಿಯ ಕೊಂಡುಕೊಳ್ಳುವಿಕೆ, ಮಾರಾಟ, ಈ ವ್ಯವಹಾರ ಮಾಡುವ ವ್ಯಾಪಾರಿಗಳಿಗೆ, ಅಂದರೆ ಒಂದೇ ರಾಜ್ಯದಲ್ಲಿ ವ್ಯಾಪಾರ ಮಾಡಿ ಅವರು ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಸಮಾನವಾದಂಥ ಕರ ತುಂಬಬೇಕಾಗುವುದು. ಹೊಂದಾಣಿಕೆಯುಕ್ತ ಯೋಜನೆ, ಕಾಂಪೋಸಿಷನ್ ಸ್ಕೀಮ್. ಯಾವ ವ್ಯಾಪಾರಿಯ ವ್ಯವಹಾರ 20 ಲಕ್ಷದಿಂದ 1.5 ಕೋಟಿ ರೂಪಾಯಿವರೆಗೆ ಇದೆ, ಇಂತಹ ವ್ಯಾಪಾರಿಗಳಿಗೆ ಈ ಯೋಜನೆಯ ಲಾಭ ಪಡೆಯಲು ಬರುವುದು. ಅವರಿಗೆ SGST ಮತ್ತು CGST ಈ ಭಿನ್ನ ದರದಿಂದ ಕೊಡಬೇಕಾಗುವುದು. SGST ಭಿನ್ನ ಮತ್ತು CGST ಯಾರು? ಇವರು 20 ಲಕ್ಷದಿಂದ 1.5 ಕೋಟಿ ರೂಪಾಯಿವರೆಗೆ ಯಾರು ವ್ಯಾಪಾರ ಮಾಡಿರುವ ಅವರು. ಆನಂತರ IGST ಇದು ಅಂತರ್ ರಾಜ್ಯದಲ್ಲಿ ಇಂಟರ್ ಸ್ಟೇಟ್ ವ್ಯವಹಾರ ಮಾಡುವ ವ್ಯಾಪಾರಿಗಳಿಗಾಗಿ ಈ ರೀತಿ 3 ಸೌಲಭ್ಯಗಳಿರುವಂತಹ GST ರೂಪದಲ್ಲಿಯ 3 ಈ ರೀತಿ
ಅಂತರ್ಗತ ಬರುವಂಥವು. ನೋಡಿ ಇಲ್ಲಿ ಮೊದಲನೇದಾಗಿ ಸಿ ಜಿ ಎಸ್ ಟಿ, ಜಿ ಎಸ್ ಟಿಯ ಮುಖ್ಯ ಅಂಗಗಳು ನೋಡಿ. ಇಲ್ಲಿ ಸಿ ಜಿ ಎಸ್ ಟಿ ಮತ್ತು ಇದಕ್ಕೆ ನಾವು ಸೆಂಟ್ರಲ್ ಜಿ ಎಸ್ ಟಿ ಎಂದು ಕರೆಯುತ್ತೇವೆ. ಆನಂತರ ಇದರಲ್ಲಿರುವಂಥ ಭಾಗ ಎಸ್ ಜಿ ಎಸ್ ಟಿ, ಇನ್ನೊಂದು ಸ್ಟೇಟ್ ಜಿ ಎಸ್ ಟಿ ಎಂದು ಕರೆಯುವರು. ಆನಂತರ ಯು ಟಿ ಜಿ ಎಸ್ ಟಿ ಅಂದರೆ ಯೂನಿಯನ್ ಟೆರಿಟರಿ ಜಿ ಎಸ್ ಟಿ ಅಂದರೆ ಸಂಘ ರಾಜ್ಯಗಳಲ್ಲಿ ಇರುವಂಥ ಜಿ ಎಸ್ ಟಿ. ಈ ಮೂರು ನಾವು ಇದನ್ನು ಒಂದರಲ್ಲಿ ಒಂದೇ ಒಂದು ವಿಂಗಡಣೆ ಅಂದರೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಥವಾ ಯು ಟಿ ಜಿ ಎಸ್ ಟಿ ಇವುಗಳಿಗೆ ಸಮಾನವಾದಂಥ ಟ್ಯಾಕ್ಸ್ಗಳನ್ನು ಕೊಡುವವರಿದ್ದೇವೆ. ಆನಂತರ ಎರಡನೇದಾಗಿ ಕಾಂಪೋಸಿಷನ್ ಸ್ಕೀಮ್ ಅಂದರೆ ಸಿ ಜಿ ಎಸ್ ಟಿ ಪ್ಲಸ್ ಎಸ್ ಜಿ ಎಸ್ ಟಿ ಎರಡೂ ಒಟ್ಟಿಗೆ ತುಂಬುವುದಕ್ಕೆ ಇದಕ್ಕೆ ಕಾಂಪೋಸಿಷನ್ ಸ್ಕೀಮ್ ಎಂದು ಕರೆಯುವರು. ಆನಂತರ ಮೂರನೇದಾಗಿ ಐ ಜಿ ಎಸ್ ಟಿ ಅಂದರೆ ಇಂಟರ್ ಸ್ಟೇಟ್ ಅಂತರ್ರಾಜ್ಯದಲ್ಲಿ ವ್ಯವಹಾರ ಮಾಡುವಂಥ ವ್ಯಾಪಾರಿಗಳಿಗಾಗಿ ಈ ರೀತಿ ಜಿ ಎಸ್ ಟಿಯ ವ್ಯವಸ್ಥೆ ಮಾಡಲಾಗಿದೆ ನೋಡಿ ಮಕ್ಕಳೇ. ಈಗ ನಾವು ಈ ಜಿ ಎಸ್ ಟಿಯ ಮುಂದಿನ ಭಾಗ ಜಿ ಎಸ್ ಟಿಯನ್ನು ಇನ್ನೂ ಕೆಲವು ಭಾಗಗಳಲ್ಲಿ ಹೇಗೆ ಇದರ ಉಪಯೋಗ ಮಾಡಲಾಗುವುದು ಎಂಬುದನ್ನು ಒಂದು ಉದಾಹರಣೆ ಮೂಲಕ ನೋಡಿ ಮಕ್ಕಳೇ. ಇಲ್ಲಿ ಶ್ವೇತಾ ಒಂದು ಕಂಪನಿಯಲ್ಲಿ ನೌಕರಿ ಮಾಡುತ್ತಿದ್ದಾಳೆ. ಈ ಕಂಪನಿಯಲ್ಲಿ ಅವಳ ಸಂಬಳ 5% ಹೆಚ್ಚಿಗೆ ಮತ್ತು ಮುಂದಿನ ತಿಂಗಳಲ್ಲಿ ಬೋನಸ್ ಕೂಡ ದೊರೆಯುವುದಿದೆ. ಅದಕ್ಕಾಗಿ ಅವಳು ಸಂಬಳದಲ್ಲಿಯೇ ಕೆಲವು ಹಣ ಯೋಗ್ಯ ರೂಪದಲ್ಲಿ ಉಳಿತಾಯ ಮಾಡುವುದರ ಬಗ್ಗೆ ಯೋಜನೆ ಮಾಡುತ್ತಿದ್ದಾಳೆ. ಅವಳ ಗೆಳತಿ ನೇಹಾ ಆರ್ಥಿಕ ಸಲಹೆಗಾರರ ಕಡೆಗೆ ನೌಕರಿ ಇದ್ದಾಳೆ. ಇದರಿಂದ ಅವಳು ಯೋಗ್ಯ ಆರ್ಥಿಕ ಸಲಹೆಗಳನ್ನು ನೀಡುತ್ತಾಳೆ. ನೇಹಾ ಹೇಳುವಳು, ನಮ್ಮ ಉಳಿತಾಯದಲ್ಲಿ ವಿವಿಧತೆ ಇರುವುದು ಅತಿ ಅವಶ್ಯಕ. ಜೀವನ ವಿಮೆ, ಆರೋಗ್ಯ ವಿಮೆ, ಸ್ವಂತದ ಮನೆ, ಬ್ಯಾಂಕ್ ಎಫ್ ಡಿ ಮತ್ತು ರಿಕರಿಂಗ್ ಖಾತೆಗಳು ಇರುವುದು, ಈ ಎಲ್ಲ ಸಂಗತಿಗಳನ್ನು ವಿಚಾರಗಳಲ್ಲಿ ತೆಗೆದುಕೊಳ್ಳಬೇಕಾಗುವುದು. ಶ್ವೇತಾ ಹೇಳುವಳು, ನನ್ನ ಕಡೆ ವಿಮೆ ಇದೆ ಮತ್ತು ಬ್ಯಾಂಕ್ ಎಫ್ ಡಿ ಕೂಡ ಇದೆ. ಹಾಗಾದರೆ ಇಲ್ಲಿ ಮ್ಯೂಚುವಲ್ ಫಂಡ್ ಇರಬಹುದು, ಹೂಡಿಕೆಯ ಮಾರ್ಗಗಳು ಯಾವುವು ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಪಿಗ್ ಬ್ಯಾಂಕ್ ಉಳಿತಾಯ ಈ ರೀತಿ ಕೂಡ ನಾವು ಒಂದು ಚಿಹ್ನೆಯ ಮೂಲಕ ನೋಡಿರ್ಬೋದು. ನೋಡಿ, ಮ್ಯೂಚುವಲ್ ಫಂಡ್, ಡಿಬೆಂಚರ್ಸ್, ಬಾಂಡ್ಸ್, ಮುದತ್ ಠೇವು, ರಿಕರಿಂಗ್ ಖಾತೆ, ನಾವು ಈಗಾಗಲೇ ಇವು ಶಬ್ದಗಳನ್ನು ನಾವು ಈಗಾಗಲೇ ಕೇಳಿರುವೆವು. ಮ್ಯೂಚುವಲ್ ಫಂಡ್ ನೋಡಿವೆ, ಆನಂತರ ಡಿಬೆಂಚರ್ಸ್ ನೋಡಿರುವೆವು, ಬಾಂಡ್ಸ್ಗಳನ್ನು ನೋಡಿರುವೆವು, ಮುದತ್ ಠೇವುಗಳನ್ನು ನಾವು ಬ್ಯಾಂಕಿನಲ್ಲಿ ಈಗ 5 ವರ್ಷ ಅಥವಾ 6 ವರ್ಷ ಈ ರೀತಿ ಮುದತ್ತುಗಳನ್ನು ಇಟ್ಟು ಹಣವನ್ನು ನಾವು ಯಾವ ರೀತಿ ಬಳಸುತ್ತೇವೆ ಎಂಬುದನ್ನು ಕೂಡ ನೋಡಿರುವೆವು. ರಿಕರಿಂಗ್ ಖಾತೆ ಅಂದರೆ ಆರ್ ಡಿ ಕೂಡ ನಾವು ಮಾಡುವುದನ್ನು ನೋಡಿರುವೆವು. ಆನಂತರ ಶೇರ್ಸ್ ಈ ಶಬ್ದನೂ ಕೂಡ ತಾವು ಕೇಳಿರುವಿರಿ. ವಿವಿಧ ಪ್ರಕಾರದ ವಿಮೆ, ಭವಿಷ್ಯ ನಿರ್ವಾಹ ನಿಧಿ, ಸ್ಥಿರ ಆಸ್ತಿ, ಆಭರಣಗಳು ಇವೆಲ್ಲ ಶಬ್ದಗಳನ್ನು ತಾವು ಕೇಳಿರುವಿರಿ. ಇವುಗಳ ಉಪಯೋಗನೂ ಕೂಡ ಕೆಲವರು ಇವುಗಳನ್ನು ಮಾಡಿರುವಿರಿ. ಈ ಮುಂದೆ ನಾವು ಇವುಗಳ ಕೆಲವು ಭಾಗಗಳನ್ನು ಇಲ್ಲಿ ಅಂದರೆ ಸೇರಿಸಿದ ಭಾಗವನ್ನು ನಾವು ನೋಡೋರಿದ್ದೇವೆ ನೋಡಿ. ಅದೇ ರೀತಿಯಾಗಿ ಸಂಬಳದ ಮೂಲಕ ಫಂಡ್ ಕೂಡ ಉಳಿತಾಯ ಆಗುತ್ತದೆ. ಇನ್ನು ಯಾವ ಉಳಿತಾಯದ ಮಾರ್ಗಗಳಿವೆ ಸಂಬಳದ ಮೂಲಕ ನೋಡಿ ಎಂದು ಹೇಳಿದಾಗ ನೇಹಾ ಹೇಳುವಳು, ಈಗ ಸದ್ಯಕ್ಕೆ ಷೇರು, ಮ್ಯೂಚುವಲ್ ಫಂಡ್, ಡಿಬೆಂಚರ್ಸ್, ಬಾಂಡ್ಸ್ ಇತ್ಯಾದಿಗಳಲ್ಲಿ ಉಳಿತಾಯ ಮಾಡುವವರ ಸಂಖ್ಯೆ ಹೆಚ್ಚುತ್ತಲಿದೆ. ಅದರಂತೆ SIP ಮಾಡುವುದರ ಕಡೆಗೆ ಜನರ ಗಮನ ಹೆಚ್ಚಿದೆ. ನಿನಗೆ ಈಗ ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಹಣವನ್ನು ಅಂದರೆ ನಿಯಮಿತ ಆವರ್ತಿ ಉಳಿತಾಯ ಯೋಜನೆಯಲ್ಲಿ SIP ಮೀನ್ಸ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಪ್ರತಿ ತಿಂಗಳು ಕೂಡಿ ಇಡಲು ಬರುವುದು. ಹಾಗಾದರೆ ಪ್ರತಿ ತಿಂಗಳು ನೀವು ಕೂಡಿಟ್ಟ ಹಣವನ್ನು ಅದು ರಿಕರಿಂಗ್ ಆಗುತ್ತಾ ಅಂದರೆ ಅದು ಆವರ್ತಿ ಆಗುತ್ತಾ ಪುನಃ ಒಂದು ದೊಡ್ಡ ಅಮೌಂಟವಾಗಿ ನಮಗೆ ಅದು ಸಿಗುತ್ತದೆ ನೋಡಿ. ಈಗ ನಾವು ಇದರಲ್ಲಿ ಇರುವಂತಹ ಒಂದು ಪ್ರಮುಖ ಉಳಿತಾಯ ಶೇರ್ಸ್. ಈ ಶೇರ್ಸ್ ಎಂದರೇನು ನೀವು ಈಗಾಗಲೇ ಇದರ ಅರ್ಥವನ್ನು ನೋಡಿರುವಿರಿ. ಈಗ ನೋಡಿ, ಒಬ್ಬ ವ್ಯಕ್ತಿ ಆಗಿರಲಿ ಅಥವಾ ಒಂದು ಕಂಪನಿ ಆಗಿರಲಿ, ಆ ಕಂಪನಿಯನ್ನು ತಯಾರಿಸಬೇಕಾದರೆ ಅಥವಾ ಉದ್ಯೋಗವನ್ನು ಮಾಡಬೇಕಾದ್ರೆ ಅಥವಾ ಕಾರ್ಖಾನೆಯನ್ನು ಆರಂಭ ಮಾಡಬೇಕಾಗಿದ್ದರೆ ನಮಗೆ ದೊಡ್ಡ ಬಂಡವಾಳದ ಅವಶ್ಯಕತೆ ಇರುತ್ತದೆ.
ಯಾಕಂದರೆ ಅಂಗಡಿ ಆಗಿರಲಿ ಮತ್ತೇನಾದರೂ ಇರಲಿ ಒಬ್ಬರೇ ಮಾಡ್ಬೋದು. ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಮಾಡುವ ಸಲುವಾಗಿ 2-4 ವ್ಯಕ್ತಿಗಳು ಒಂದುಗೂಡಿ ವ್ಯಾಪಾರ ಮಾಡುವುದು ಅಂದರೆ ಪಾಲುದಾರಿಕೆ, ಪಾರ್ಟ್ನರ್ಶಿಪ್ದಲ್ಲಿ, ಇದರ ಸಲುವಾಗಿ ಬಂಡವಾಳ ಕಡಿಮೆ ಆಗುವುದು. ಅಂದರೆ ಒಬ್ಬರೇ ಬಂಡವಾಳನ ಹೂಡುವುದಕ್ಕಿಂತ 4 ಜನ ಕೂಡಿ ಮಾಡುವುದರಿಂದ, ಅಂದರೆ ಪಾರ್ಟ್ನರ್ಶಿಪ್ದಲ್ಲಿ ಮಾಡುವುದರಿಂದ ಬಂಡವಾಳ ಕಡಿಮೆ ತಗಲುತ್ತದೆ. ಆದರೆ ಆ ಯಾವುದೇ ಕಂಪನಿ, ಉದ್ಯೋಗ ಅಥವಾ ಕಾರ್ಖಾನೆ ಆರಂಭ ಮಾಡುವುದಿದ್ರೆ ದೊಡ್ಡ ಬಂಡವಾಳದ ಅವಶ್ಯಕತೆ ಇರುತ್ತದೆ. ಈ ಬಂಡವಾಳ ಸಮಾಜದ ಕಡೆಯಿಂದ ಬಂಡವಾಳ ಪಡೆದುಕೊಳ್ಳಬೇಕಾಗುವುದು. ನೋಡಿ, ಈಗ ಉದಾಹರಣೆಗಾಗಿ ನೀವು ನೋಡಿರುವ ಹಾಗೆ ಈಗ ಸಕ್ಕರೆ ಕಾರ್ಖಾನೆಗಳು ತಯಾರಿಸುವಾಗ ತಾವು ಒಂದು ಸೇರ್ಸ್ ಸರ್ಟಿಫಿಕೇಟನ್ನು ಪಡೆದು ತಾವು ಕೂಡ ಆ ಕಂಪನಿಯ ಭಾಗಿಗಳಾಗಿರುವಿರಿ ಎಂಬುದು ತಮಗೆ ತಿಳಿದಿರುವ ಸಂಗತಿ. ನೋಡಿ, ಇಲ್ಲಿ ಕಾರ್ಖಾನೆ ಅಥವಾ ಕಂಪನಿ ಪ್ರಾರಂಭಿಸಲು ಇಚ್ಛೆ ಇರುವ ವ್ಯಕ್ತಿಗಳು ಒಟ್ಟಿಗೆ ಬರುತ್ತಾರೆ ಮತ್ತು ಸಮಾಜದಿಂದ ಬಂಡವಾಳ ತೆಗೆದುಕೊಂಡು ಕಂಪನಿ ಸ್ಥಾಪಿಸುತ್ತಾರೆ. ಭಾರತೀಯ ಕಂಪನಿ ಕಾಯ್ದೆ 1905 ಅನುಸಾರ ಕಂಪನಿಯ ನೋಂದಣಿ ಆಗುವುದು. ಇಲ್ಲಿ ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲಿ ಒಂದು ಕಂಪನಿ ಆ್ಯಕ್ಟ್ 1956 ಅನುಸಾರವಾಗಿ ಕಂಪನಿಯ ನೋಂದಣಿ ಮಾಡಲಾಗುವುದು. ಕಂಪನಿ ಸ್ಥಾಪನೆ ಮಾಡುವ ವ್ಯಕ್ತಿಗಳಿಗೆ ಕಂಪನಿಯ ಪ್ರವರ್ತಕರು ಅಥವಾ ಪ್ರಮೋಟರ್ಸ್ ಎನ್ನುತ್ತಾರೆ. ಯಾರು ಈ ಕಂಪನಿಯನ್ನು ಸ್ಥಾಪನೆ ಮಾಡುವ ಸಲುವಾಗಿ ಮುಂದೆ ಬರುತ್ತಾರೆ ಅವರಿಗೆ ಪ್ರಮೋಟರ್ಸ್ ಎಂದು ಕರೆಯುವರು. ಮತ್ತು ಕಂಪನಿ ಎಂದರೆ ಮರ್ಯಾದಿತ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿರುವುದು. ಪಬ್ಲಿಕ್ ಲಿಮಿಟೆಡ್ ಅಂದರೆ ಇಲ್ಲಿ ನಾವು ಸಮಾಜದ ಕಡೆಯಿಂದ ಬಂಡವಾಳವನ್ನು ತೆಗೆದುಕೊಂಡಿರುವುದರಿಂದ ಇದು ಪಬ್ಲಿಕ್ ಲಿಮಿಟೆಡ್ ಆಗಿ ಹೊರಹೊಮ್ಮುವುದು. ನೋಡಿ, ಕಂಪನಿ ಪ್ರಾರಂಭಿಸಲು ಬೇಕಾಗುವ ಹಣಕ್ಕೆ ಬಂಡವಾಳ ಎನ್ನುವರು. ಇದು ಗೊತ್ತಿರಲಿ. ಇಲ್ಲಿ ನಾವು ಕಂಪನಿ ಪ್ರಾರಂಭಿಸಬೇಕಾಗಿದ್ದರೆ ಆ ಬೇಕಾಗುವಂಥ ಹಣಕ್ಕೆ ನಾವು ಏನಂತ ಕರಿತೇವೆ? ಬಂಡವಾಳ. ಈ ಬಂಡವಾಳದ ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡುತ್ತಾರೆ. ಸಾಮಾನ್ಯವಾಗಿ ಈ ಪ್ರತಿಯೊಂದು ಭಾಗದ ಬೆಲೆಯು ₹1, ₹2, ₹5, ₹10 ಮತ್ತು ₹100 ಇತ್ಯಾದಿ ಇರುತ್ತದೆ. ಈ ಪ್ರತಿಯೊಂದು ಭಾಗಕ್ಕೆ ನಾವು ಏನಂತ ಕರಿತೇವೆ? ಇದಕ್ಕೆ ಸೇರ್ ಎನ್ನುವರು. ಅಥವಾ ಈ ಸೇರನ್ನು ಮಾರಿ ಕಂಪನಿಯ ಸಲುವಾಗಿ ಬಂಡವಾಳ ನಿಲ್ಲಿಸಲಾಗುವುದು. ನೋಡಿ, ಈಗ ಒಬ್ಬ ಕಂಪನಿ ಪ್ರಾರಂಭಿಸಬೇಕಾಗಿದ್ದರೆ ಆತ ಸಮಾಜದ ಕಡೆ ಬಂದು ಇವುಗಳ ಒಂದೊಂದು ಸರ್ಟಿಫಿಕೇಟ್ ಅಂದರೆ ಮಾರಲು ಇವುಗಳಿಗೆ ₹1 ಬೆಲೆ ಇರುವಂತಹ ಅಥವಾ ₹2 ಬೆಲೆ ಇರುವಂತಹ ಮತ್ತು ₹5 ಬೆಲೆ ಇರುವಂತಹ, ₹10 ಅಥವಾ ₹100 ಈ ರೀತಿ ಬೆಲೆ ಇರುವಂತಹ ಇವುಗಳನ್ನು ಅಂದರೆ ಈ ಭಾಗದ ಬೆಲೆಯನ್ನು ಸಮಾಜದ ಕಡೆಗೆ ಅಂದರೆ ಪಬ್ಲಿಕ್ಕಿಗೆ ಮಾರಾಟ ಮಾಡಿ ಅದರ ಬಂಡವಾಳವನ್ನು ತಯಾರಿಸುವರು. ಈ ಬಂಡವಾಳಕ್ಕನೇ ಸೇರು ಅಂಥೇಳಿ ಕರೆಯುತ್ತಾರೆ. ಅಂದರೆ ಸೇರನ್ನು ಮಾರಿ ಕಂಪನಿ ಸಲುವಾಗಿ ಬಂಡವಾಳ ನಿಲ್ಲಿಸಲಾಗುವುದು. ಹಾಗಾದರೆ ಸೇರು ಎಂದರೇನು? ಇಲ್ಲಿ ನೋಡಿ, ಕಂಪನಿಯ ಬಂಡವಾಳದ ಒಂದು ಸಣ್ಣ ಭಾಗವೆಂದರೆ ಸೇರು. ಇದು ಗಮನದಲ್ಲಿರಲಿ. ಕಂಪನಿಯ ಬಂಡವಾಳದ ಒಂದು ಸಣ್ಣ ಭಾಗವೆಂದರೆ ನಾವಿಲ್ಲಿ ಸೇರು ಎನ್ನುವರಿದೆ. ಅಂದರೆ ಈ ಸೇರ್ ಸರ್ಟಿಫಿಕೇಟ್ದ ಮೇಲೆ ಒಂದು ಸೇರಿನ ಬೆಲೆ, ಷೇರುಗಳ ಸಂಖ್ಯೆ, ಅನುಕ್ರಮಾಂಕ ಇತ್ಯಾದಿಗಳ ಮುದ್ರಣ ಮಾಡಿರುತ್ತಾರೆ. ನೀವು ₹2 ಷೇರುಗಳನ್ನು ಎಷ್ಟು ತೆಗೆದುಕೊಂಡಿರುವಿರಿ ಅದರ ಮೇಲೆ ಪ್ರಿಂಟ್ ಮಾಡಲಾಗಿರುತ್ತದೆ. ಅಥವಾ ₹10 ಷೇರುಗಳನ್ನು ಅಂದರೆ ಮುಖಬೆಲೆ ₹10 ಇರುವಂತಹ ಷೇರುಗಳ ಸಂಖ್ಯೆ ಎಷ್ಟಿವೆ ಎಂಬುದನ್ನು ಅಲ್ಲಿ ಪ್ರಿಂಟ್ ಮಾಡಲಾಗಿರುತ್ತೆ. ನೋಡಿ, ಹಾಗಾದರೆ ಭಾಗಿದಾರ ಮತ್ತು ಷೇರುದಾರ, ಶೇರ್ ಹೋಲ್ಡರ್ಸ್ ಎಂದು ಕರೆಯುವರು. ಕಂಪನಿಯ ಷೇರುಗಳನ್ನು ಕೊಂಡುಕೊಳ್ಳುವ ವ್ಯಕ್ತಿ ಆ ಕಂಪನಿಯ ಭಾಗಿದಾರ ಅಂದರೆ ಷೇರುಧಾರಕನಾಗುವನು. ಯಾವ ಕಂಪನಿಯ ಷೇರುಗಳನ್ನು ತಾವು ಪಡೆದಿರುವಿರಿ ಅದಕ್ಕೆ ತಮಗೆ ಆ ಕಂಪನಿಯ ಭಾಗಿದಾರ ಅಥವಾ ಷೇರುಧಾರಕ ಎನ್ನುವರು. ಭಾಗಿದಾರನು ತನ್ನ ಕಡೆ ಇರುವ ಷೇರುಗಳ ಪ್ರಮಾಣದಲ್ಲಿ ಆ ಕಂಪನಿಯ ಮಾಲೀಕನಾಗಿರುವನು. ಈತ ಕೂಡ ಭಾಗಿದಾರ ಎಷ್ಟು ತನ್ನ ಬಂಡವಾಳ ತೊಡಗಿರಿಸುತ್ತಾನೆ ಅಷ್ಟೇ ಪ್ರಮಾಣದಲ್ಲಿ ಆ ಕಂಪನಿಯ ಮಾಲೀಕನಾಗಿರಲು ಕೂಡ ಸಾಧ್ಯ ಇರುತ್ತೆ. ನೋಡಿ, ಹಾಗಾದರೆ ಇಲ್ಲಿ ಸ್ಟಾಕ್ ಮತ್ತು ಎಕ್ಸ್ಚೇಂಜ್, ನೀವು ಟಿ ವಿ ಮಾಧ್ಯಮದಲ್ಲಿ ಪ್ರತಿದಿನ ಬರುವಂಥ ಸ್ಟಾಕ್ ಎಕ್ಸ್ಚೇಂಜ್ ನೋಡಿರುವಿರಿ. ಅಂದರೆ ಶೇರ್ ಮಾರ್ಕೆಟದಲ್ಲಿ ಪ್ರತಿ ದಿವಸ ಈಗ ಶೇರ್ದಲ್ಲಿ ಎಷ್ಟಾಯಿತು, ಈ ಸ್ಟಾಕ್ ಎಷ್ಟಿದೆ, ಷೇರುಗಳ ಸಂಖ್ಯೆ ಎಷ್ಟಿವೆ,
ಅವುಗಳ ಬೆಲೆ ಎಷ್ಟು, ಯಾವ ಯಾವ ಕಂಪನಿಗಳ ಷೇರುಗಳ ಈಗ ₹1 ಇರುವಂಥ ಶೇರ್ ಸರ್ಟಿಫಿಕೇಟದ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗಿದೆ, ಈ ರೀತಿ ನಾವು ಸ್ಟಾಕ್ ಎಕ್ಸ್ಚೇಂಜ್ದಲ್ಲಿ ನೋಡ್ಬೋದು. ಎಲ್ಲ ಷೇರುಗಳ ಮಾರುವ ಮತ್ತು ಕೊಳ್ಳುವ ವ್ಯವಹಾರ ನಡೆಯುವುದು ಎಲ್ಲಿ ಷೇರುಗಳ ಮಾರುವ ಮತ್ತು ಕೊಳ್ಳುವ ವ್ಯವಹಾರ ನಡೆಯುವುದೋ ಅದಕ್ಕೆ ಶೇರ್ ಬಜಾರ್ ಎಂದು ಕರೆಯುತ್ತಾರೆ. ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಥವಾ ಸ್ಟಾಕ್ ಇಕ್ವಿಟಿ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಎನ್ನುವರು. ಸಮಾಜದಿಂದ ಬಂಡವಾಳ ಪಡೆದುಕೊಂಡು ಆರಂಭಿಸಿದ ಅಂದರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಶೇರ್ ಬಜಾರ್ದಲ್ಲಿ ನೋಂದಣೀಕೃತ ಲಿಸ್ಟೆಡ್ ಕಂಪನಿ ಇರುವುದು ಅವಶ್ಯಕತೆವಿದೆ. ಇಲ್ಲಿ ನಾವು ಏನು ಮಾಡಿರ್ತೇವೆ ಅಂದರೆ ಸಮಾಜದಿಂದ ಹಣವನ್ನು ಪಡೆದಿರುವುದರಿಂದ ಇದಕ್ಕೆ ನೋಂದಣೀಕೃತ ಶೇರ್ ಬಜಾರ್ದಲ್ಲಿ ಇದರ ನೋಂದಣೀಕೃತ ಆಗಿರುವುದು. ಆನಂತರ ದರ್ಶನಿ ಬೆಲೆ ಅಥವಾ ಮುಖ ಬೆಲೆ, ಇದಕ್ಕೆ ನಾವು ಫೇಸ್ ವ್ಯಾಲ್ಯೂ FV ಅಂದರೆ ಫೇಸ್ ವ್ಯಾಲ್ಯೂ, ಕಂಪನಿಯ ಷೇರು ಸರ್ಟಿಫಿಕೇಟ್ಗಳ ಮೇಲಿರುವ ಮುದ್ರಿತ ಬೆಲೆಗೆ ಆ ಷೇರಿನ ದರ್ಶನಿ ಬೆಲೆ ಅಥವಾ ಫೇಸ್ ವ್ಯಾಲ್ಯೂ ಎನ್ನುತ್ತಾರೆ. ಆನಂತರ ಮಾರಾಟದ ಬೆಲೆ ಮಾರ್ಕೆಟ್ ವ್ಯಾಲ್ಯೂ, ಅದಕ್ಕೆ MV, ಇದು ಗಮನದಲ್ಲಿರಲಿ. ಫೇಸ್ ವ್ಯಾಲ್ಯೂ ಮೀನ್ಸ್ ಇಲ್ಲಿ FV ಅಂದರೆ ದರ್ಶನಿ ಬೆಲೆ. ಆನಂತರ ಮಾರ್ಕೆಟ್ ವ್ಯಾಲ್ಯೂ ಮೀನ್ಸ್ MV, ಇಲ್ಲಿ ಮಾರಾಟದ ಬೆಲೆ. ಯಾವ ಕಂಪನಿಯು ಶೇರ್ ಬಜಾರ್ದಲ್ಲಿಯ ಷೇರಿನ ಮಾರುವ ಕೊಳ್ಳುವ ವ್ಯವಹಾರ ಆಗುತ್ತದೆ ಈ ಕಂಪನಿಗೆ ಆ ಷೇರಿನ ಮಾರಾಟ ಬೆಲೆ ಎನ್ನುವರು. ಕಂಪನಿ ಸ್ಥಿರವಾದ ಮೇಲೆ ಅದರ ಕೆಲಸ ಅಪೇಕ್ಷೆಗಿಂತ ಚೆನ್ನಾಗಿ ಆದರೆ ಆ ಷೇರಿನ ಪೇಟೆಯಲ್ಲಿ ಹೆಚ್ಚಾಗುತ್ತಾ ಹೋಗುವುದು. ಅಂದರೆ ಕಂಪನಿ ಸ್ಥಿರವಾದ ಮೇಲೆ ಈ ಕಂಪನಿ ಒಂದು ಹಂತಕ್ಕೆ ಬೆಳೆದು ನಿಂತಾಗ ಅಪೇಕ್ಷೆಗಿಂತಲೂ ಚೆನ್ನಾಗಿ ಆ ಕಂಪನಿಯು ದೊಡ್ಡದಾಗಿರುವಾಗ ಆ ಷೇರಿನ ವಹಿವಾಟು ಅಂದರೆ ಷೇರಿನ ಬೇಡಿಕೆ ಮಾರ್ಕೆಟ್ದಲ್ಲಿ ಹೆಚ್ಚಾಗಿರುವುದು. ಷೇರುಗಳ ಸಂಖ್ಯೆ ನಿರ್ದಿಷ್ಟ ಇರುವುದು ಅಂದರೆ ಪೂರೈಕೆ ಹೆಚ್ಚಾಗುವುದು. ಆ ಕಂಪನಿಯ ಷೇರುಗಳ ಬೆಲೆ ಹೆಚ್ಚಾಗುವುದು. ಇದಕ್ಕೆ ವಿರುದ್ಧ ಕಂಪನಿಯ ಕೆಲಸ ಕಡಿಮೆ ಮತ್ತು ಆ ಷೇರುಗಳ ಸಂಖ್ಯೆಗಳ ಬೆಲೆಯೂ ಕೂಡ ಕಡಿಮೆ ಆಗುತ್ತದೆ. ನೋಡಿ, ಯಾವಾಗ ಆ ಕಂಪನಿಯ ಬೇಡಿಕೆ ಹೆಚ್ಚಾಗಿರುತ್ತದೆಯೋ ಆಗ ಆ ಕಂಪನಿಯ ಷೇರುಗಳ ಬೆಲೆಯೂ ಕೂಡ ಹೆಚ್ಚಿಗೆ ಆಗಿರುತ್ತದೆ. ಅದರ ಉತ್ಪನ್ನ ಕಡಿಮೆ ಆದಾಗ ಆ ಷೇರುಗಳ ಮಾರಾಟದ ಬೆಲೆಯೂ ಕೂಡ ಕಡಿಮೆಯಾಗಿರುತ್ತದೆ ಎಂಬುದನ್ನು ಗಮನದಲ್ಲಿರಲಿ. ಈಗ ಈ ಶೇರ್ ಮಾರ್ಕೆಟದಲ್ಲಿಯ ಚಿಹ್ನೆಗಳು ನೋಡಿ, ಏರಿಕೆ ಮತ್ತು ಇಳಿಕೆ. ಏರಿಕೆ ಇರುವಾಗ ಈ ರೀತಿ ಮೇಲೆ ಈ ರೀತಿ ತೋರಿಸಲಾಗುವುದು, ಟ್ರಯಾಂಗಲ್ ರೂಪದಲ್ಲಿದೆ ನೋಡಿ. ಆನಂತರ ಇಳಿಕೆ ಇರುವಾಗ ಈ ರೀತಿ ಕೆಳಮುಖ ಮಾಡಿ ಅದನ್ನು ತೋರಿಸುತ್ತಾರೆ. ಈ ಚಿಹ್ನೆಯಿಂದ ಏರಿಕೆ ಮತ್ತು ಇಳಿಕೆ ಪರಿಣಾಮದಿಂದ ಪೇಟೆಯಲ್ಲಿಯ ನಿರ್ದೇಶಾಂಕ ಹೆಚ್ಚು ಅಥವಾ ಕಡಿಮೆ ಆಗುವುದನ್ನು ನಿರ್ದೇಶಿಸಲಾಗುವುದು. ಷೇರು ಪೇಟೆಯಲ್ಲಿ ಷೇರುಗಳ ದರ ಪ್ರತಿ ಕ್ಷಣದಲ್ಲಿ ಬದಲಾಗಿರುತ್ತದೆ. ಇಲ್ಲಿ ಷೇರು ಒಮ್ಮೆ ಒಂದು ದಿವಸ ಹೆಚ್ಚಾಗ್ಬೋದು, ಅಥವಾ ಮೊದಲನೇ ಒಂದು ತಾಸಿನಲ್ಲಿ ಹೆಚ್ಚಾಗ್ಬೋದು, ಎರಡನೇ ತಾಸಿನಲ್ಲಿ ಮತ್ತೆ ಕಡಿಮೆ ಆಗ್ಬೋದು. ಈ ರೀತಿ ಮಾರ್ಕೆಟ್ ಯಾವ ರೀತಿ ಆಗುತ್ತೆ ಅದರ ಮೇಲೆ ಅವಲಂಬನೆ ಆಗಿರುತ್ತದೆ. ಆನಂತರ ಲಾಭಾಂಶ, ಇದಕ್ಕೆ ಡಿವಿಡೆಂಡ್ ಎಂದು ಕರೆಯುತ್ತಾರೆ. ನೋಡಿ, ಕಂಪನಿಗೆ ಆರ್ಥಿಕ ವರ್ಷದಲ್ಲಿ ಆದ ಲಾಭದ ಹಂಚಿಕೆ ಆ ಷೇರುಗಳ ಸಂಖ್ಯೆಗೆ ಅನುಸಾರ ಭಾಗಿದಾರನಿಗೆ ಮಾಡಲಾಗುವುದು. ಭಾಗಿದಾರಿಗಳಿಗೆ ದೊರೆಯುವ ಲಾಭದ ಭಾಗಕ್ಕೆ ಲಾಭಾಂಶ ಎನ್ನುವರು. ನೋಡಿ, ಈ ಲಾಭಾಂಶ ಅಂದರೆ ಒಂದು ಕಂಪನಿಯು ಒಂದು ವರ್ಷದಲ್ಲಿ ತನ್ನ ಇನ್ವೆಸ್ಟ್ಗಿಂತಲೂ ಹೆಚ್ಚಿಗೆ ಲಾಭಾಂಶ ಮಾಡಿದ್ದರೆ, ಉದಾಹರಣಾರ್ಥವಾಗಿ ಈಗ ಒಂದು ಕಂಪನಿಯು 1 ಕೋಟಿ ರೂಪಾಯಿಗಿಂತಲೂ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ಆ ಕಂಪನಿಯು ಅದರ ಇಮ್ಮಡಿಯಷ್ಟು ಲಾಭ ಪಡೆದಿದ್ದರೆ, ಅಂದರೆ 2 ಕೋಟಿಗಳಾಗಿದ್ದರೆ, ಆಗ ಆ 1 ಕೋಟಿ ಲಾಭಾಂಶದಲ್ಲಿ ಆ ಕಂಪನಿಗೆ ಕೆಲವು ಭಾಗಗಳನ್ನು ಇಟ್ಟು ಉಳಿದ ಭಾಗವನ್ನು ಎಷ್ಟು ಭಾಗಿದಾರರು ಇರುತ್ತಾರೋ ಆ ಎಲ್ಲ ಭಾಗಿದಾರರಿಗೂ ತಮ್ಮ ಲಾಭದಲ್ಲಿ, ಅಂದರೆ ತಾವು ಎಷ್ಟು ಹಣವನ್ನು ತೊಡಗಿಸಿರುತ್ತಾರೋ ಅದರ ಪ್ರಮಾಣಕ್ಕನುಸಾರವಾಗಿ ಅವರಿಗೂ ಕೂಡ ಆ ಲಾಭವನ್ನು ಕೊಡಲಾಗುವುದು. ಆ ಲಾಭದ ಭಾಗಕ್ಕೇ ಅದಕ್ಕೆ ಲಾಭಾಂಶ ಎಂದು ಕರೆಯುತ್ತಾರೆ. ಕಂಪನಿಯ ಕೆಲಸ ಒಳ್ಳೆಯದಾಗಿದ್ದರೆ ಆ ಕಂಪನಿಯ ಆಸ್ತಿ ಹೆಚ್ಚಾಗುವುದು, ಅಂದರೆ ಆ ಷೇರುಗಳ ಮೇಲೆ ಲಾಭಾಂಶ ಹೆಚ್ಚಿಗೆ ಸಿಗುವುದು.
ಷೇರುದಾರನಿಗೆ ದೊರೆತ ಲಾಭಾಂಶದ ಮೇಲೆ ಆದಾಯ ಕರ ತುಂಬಬೇಕಾಗುವುದಿಲ್ಲ. ಯಾಕಂದರೆ ಷೇರುದಾರನಿಗೆ ಷೇರಿನ ಮೇಲೆ ಆಗಿರ್ತಕ್ಕಂತಹ ಲಾಭದ ಮೇಲೆ ಅವ ಇನ್ಕಮ್ ಟ್ಯಾಕ್ಸ್ ತುಂಬುವ ಅವಶ್ಯಕತೆ ಇಲ್ಲ. ಅಂದರೆ ಇದೇ ನಮಗೆ GST ಅನ್ನು ಕರೆಯಬಹುದು. ಇಲ್ಲಿಯವರೆಗೆ ನಾವು GSTಯ ಕೆಲವು ಪ್ರಮುಖ ವೈಶಿಷ್ಟ್ಯಗಳನ್ನು ಹಾಗೂ ಶೇರ್ ಎಂದರೇನು, ಶೇರ್ ಮಾರ್ಕೆಟ್ ಹೇಗಿರುತ್ತೆ, ಷೇರುಗಳ ಲಾಭಾಂಶ ಎಂದರೇನು, ಇಂತಹ ಭಾಗಗಳನ್ನು ನಾವು ನೋಡಿರುವೆ ನೋಡಿ ಮಕ್ಕಳೇ. ಇಲ್ಲಿ ಇನ್ನು ಇದರಲ್ಲಿ ತಮಗೆ ಯಾವುದೇ ಸಮಸ್ಯೆ ಬಂದರೆ ತಾವು ಕಾಮೆಂಟ್ ಮಾಡಿ ತಿಳಿಸಬೇಕು. ತಾವು ಇನ್ನೊಮ್ಮೆ ಈ ಷೇರಿನ ಬಗ್ಗೆ ಪುಸ್ತಕದಲ್ಲಿಯ ಭಾಗಗಳನ್ನು ಕೂಡ ತಾವು ಪುನಃ ಓದಿ ತಿಳಿದುಕೊಳ್ಳಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.